ನನಗೆ ಅವ್ರ ಮನೆಯಲ್ಲಿ ಹಿಡಿದು ಈಗ ಕೂಡ ಹೇಳಿದ್ದಾರೆ, ಮೇಡಮ್ ಇದು ಬಹಳ ಸೀರಿಯಸ್ ದಲಾಲರು ಹೆಂಗೂ ರೆಕಾರ್ಡ್ ನೋಡ್ತಾರೆ, ಇನ್ಸೂರೆನ್ಸ್ ಆಗಿರ್ತದೆ, ಅದು ನೋಡ್ಕೊಂಡು ಬಂದು ನಿಮ್ಗೆ ದುಡ್ಡು ಕೊಡಿಸ್ತೀವಿ, 25,000 ಕೊಡ್ರಿ, 10,000 ರೂಪಾಯಿ ಕೊಡ್ರಿ ಅಂತ. ಯಾರೋ ₹1 ಕೊಡಬೇಡ್ರಿ, ಯಾರೋ ಕೊಟ್ಟಿದ್ರಿ 10 ವಸೂಲು ಮಾಡ್ರಿ, ಯಾರಿಗೆ ಕೊಟ್ಟಿದ್ರಿ ಆರಾಮಿ ದುಡ್ಡಲ್ಲ. ಮೊದಲೇ ಕಷ್ಟ ಆಗಿದ್ದೀನಿ, ನಿಮ್ಗೆ ಮೋಸ ಮಾಡಿ ದುಡ್ಡು ತಗೋಬೇಡ್ರಿ, ಯಾರಿಗೂ ದುಡ್ಡು ₹1 ಕೊಡಬೇಡ್ರಿ, ವಸೂಲಿ ಮಾಡಿದ್ರು. ಈಗ ಅಫ್ಜಲ್ಪುರ ಕ್ಷೇತ್ರದ ಹಿರಿಯ ಶಾಸಕರಾದ ಮಾನ್ಯ ಎಂ ಎಫ್ ಪಾಟೀಲ್ ಸಾಹೇಬ್ರೆ, ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಆತ್ಮೀಯರಾದಂಥ ಅಲಂಪುರ ಪಾಟೀಲ್ ಅವರೇ, ನಮ್ಮ ಕಲಬುರಗಿ ಜಿಲ್ಲೆಯ ಸಹಾಯಕ ಜಿಲ್ಲಾಧಿಕಾರಿಯಾದಂಥ ಮೇಡಮ್ ಅವರೇ ಮತ್ತು ಈ ತಾನೇ ಅಪರ ಜಿಲ್ಲಾಧಿಕಾರಿಗಳು ಕೂಡ ಬಂದು ಮೀಟಿಂಗ್ ಸೇರ್ತಾ ಇದ್ದಾರೆ. ಮೇಡಮ್, ಈಗ ನಾವು ರೈತರು ಬಂದದ್ದು ಉದ್ದೇಶ, ಕಳೆದ ವರ್ಷದ ಇನ್ಶೂರೆನ್ಸ್ ನಮ್ಮ ರೈತರಿಗೆ ಸಿಕ್ಕಿಲ್ಲ. ಕಾನೂನು ಪ್ರಕಾರ 30 ದಿವಸದಲ್ಲೇ ಇನ್ಶೂರೆನ್ಸ್ ಕೊಡ್ಬೇಕಂತ ಕಾನೂನು ಹೇಳ್ತಾರೆ. 7 ತಿಂಗಳಾಯ್ತು. ಬಹಳಷ್ಟು ಜನ ಜಿಲ್ಲಾಧಿಕಾರಿಗಳ ಹತ್ರ ಬಂದಿದ್ದಾರೆ, ನಮ್ಮ ಹತ್ರ ಬಂದಿದ್ದಾರೆ, ನಾವು ವಿಧಾನಸಭೆಯಲ್ಲಿ ನಾನು ಮಾತಾಡಿದ್ದೀನಿ, ಎಂ ಎಫ್ ಪಾಟೀಲ್ ಅವರು ಮಾತಾಡಿದ್ದಾರೆ ಮತ್ತು ಅಲಂಪ್ರಭು ಮಾತಾಡಿದ್ದಾರೆ, ಇನ್ನು ಅನೇಕ ಜನ ಬೇರೆ ಬೇರೆ ಶಾಸಕರು ಕೂಡ ಮಾತಾಡಿದ್ದಾರೆ. ಈ ವರ್ಷ ಅತಿ ಮಳೆ ಬಂದು ಶೇಕಡ 50ರಷ್ಟು ಮಳೆ ಜಾಸ್ತಿ ಬಿದ್ದು ಬೆಳೆಗಳು ಹಾಳಾಗಿದ್ದಾವೆ. ಇವತ್ತು ಉದ್ದು ಹೋಯ್ತು, ಹೆಸರು ಹೋಯ್ತು, ಸೋಯಾಬೀನ್ ಹೋಗ್ತಾ ಇದೆ, ಆಮೇಲೆ ಎಳ್ಳು ಹೋಯ್ತು, ತೊಗರಿನೂ ಕೂಡ ಮುಂದಿನ ದಿನಗಳಲ್ಲಿ ಬೇರು ಬೆಳೆದು ಅದು ಕೂಡ ನಾಶ ಆಗ್ಬೋದು. ರೈತರೆಲ್ಲ ಕಂಗಾಲಾಗಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದ್ರೆ, ಇದನ್ನು ದಯಮಾಡಿ ಆದಷ್ಟು ಬೇಗನೆ ಈ ರೈತರಿಗೆ ಬರಬೇಕಾದಂಥ 341 ಕೋಟಿ ರೂಪಾಯಿ ನಮ್ಮ ರೈತರಿಗೆ ಬಿಡುಗಡೆ ಆಗಬೇಕು ಕಲಬುರಗಿ ಜಿಲ್ಲೆಗೆ. ಇದನ್ನು ನಾವು ಸರ್ಕಾರಕ್ಕೆ ಕಳಿಸಿಬಿಟ್ಟು ಆದಷ್ಟು ಬೇಗನೆ ಹಣವನ್ನು ಬಿಡುಗಡೆ ಮಾಡಿಸಬೇಕು ಅಂತ ಕೊಡ್ತಾ ಇದ್ದೀವಿ. ಅದಕ್ಕೆ ರೈತರೆಲ್ಲ ಬಂದಿದ್ದಾರೆ. ನಾವು ಸುಮ್ಮನೆ 10-20 ಜನ ರೈತರು ಅಂತ ಹೇಳಿದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಒಬ್ಬರ ಕಷ್ಟ ಇದೆ, ಅವ್ರ ಕಷ್ಟದ ತೋಡ್ಕೊಳ್ಳೋಕೆ ನಾವು ಬಂದಿದ್ದಾರೆ. ಅಥವಾ ಸರ್ಕಾರದ ವಿರುದ್ಧ ಅಲ್ಲ, ಸರ್ಕಾರದ ಬಗ್ಗೆ ಯಾವುದೇ ಅಪಸ್ವರ ಇಲ್ಲ. ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ವಿದೇಶದಲ್ಲಿದ್ದಾರೆ, ಇವತ್ತು ರಾತ್ರಿ ಬರ್ತಾರೆ, ಅವರಿಗೂ ನಾವು ಗಮನಕ್ಕೆ ತರ್ತೀವಿ. ಮತ್ತು ನಮ್ಮ ಜಿಲ್ಲಾ ಶರಣ್ಪ್ರಕಾಶ್ ಪಾಟೀಲ್ ಕೊಡ್ತೀವಿ, ಹಾಗೂ ಮುಖ್ಯಮಂತ್ರಿಗಳಿಗೆ ಕೂಡ ನಾವು 3 ಜನ ಹೋಗಿ ಮಾತಾಡ್ತೀವಿ. ಒಟ್ಟಿನಲ್ಲಿ ನಮಗೆ ರೈತರಿಗೆ ಸಿಗಬೇಕಾದಂಥ ಇನ್ಶೂರೆನ್ಸ್ ಸಿಗಬೇಕು. ಮತ್ತು ಬೆಳೆ ಸರ್ವೆ ಅಂತ ಪ್ರಾರಂಭ ಮಾಡಿದ್ದೀರಿ. ಇಲ್ಲಿ ಬೆಳೆ ಎಷ್ಟು ಹಾನಿ ಆಯಿತು, ತೊಗರಿ ಎಷ್ಟು ಹೋಯ್ತು, ಉದ್ದು ಹೆಸರು ಹೋಯ್ತು, ಮತ್ತು ಸೋಯಾಬೀನ್ ಎಷ್ಟು ಹೋಯ್ತು, ಹೆಸರು ಎಷ್ಟು ಹೋಯ್ತು, ಇದರ ವಿಸ್ತೃತವಾದಂಥ ಸರ್ವೆ ತಾವು ಕರೆಕ್ಟಾಗಿ ಮಾಡಿಸಿ. ಸುಮ್ಮನೆ ಇಲ್ಲಿ ಕಲಬುರಗಿ ಕೂತು, ಮನೆ ಆಳಂದ ಕೂತು, ಅಫ್ಜಲ್ಪುರದ ಕೂತು ಸರ್ವೆ ಮಾಡಿದ್ರೆ ಆಗಲ್ಲ. ವಾಸ್ತವಿಕವಾಗಿ ಅವರು ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಸರ್ವೆ ಮಾಡಿದ್ರೆ ವಾಸ್ತವಿಕ ರಿಪೋರ್ಟ್ ಸಿಗ್ತದೆ. ಆಮೇಲೆ ಕೇಂದ್ರ ಸರ್ಕಾರದ ಮೇಲೂ ಅಷ್ಟೇ ಜವಾಬ್ದಾರಿ ಇದೆ. ಯಾಕಂದ್ರೆ ನೈಸರ್ಗಿಕ ವಿಕೋಪ NDRF ಅದರಲ್ಲಿ ಕೂಡ ಕೇಂದ್ರ ಸರ್ಕಾರ ಕೂಡ ನಮ್ಮ ಸಹಾಯಕ್ಕೆ ಬರಬೇಕಾಗ್ತದೆ. ದಯಮಾಡಿ ಕೇಂದ್ರ ಸರ್ಕಾರಕ್ಕೂ ಕೂಡ ತಾವು ಒತ್ತಾಯ ಮಾಡಬೇಕು. ಅಥವಾ ನಮ್ಮ ಮುಖ್ಯಮಂತ್ರಿಗಳು ಕೃಷಿ ಸಚಿವರನ್ನ, ಕಂದಾಯ ಸಚಿವರನ್ನ ದೆಹಲಿ ಕಳಿಸಿ ಅಲ್ಲಿ ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಕಷ್ಟವನ್ನು ತೋಡ್ಕೊಂಡು ಅಲ್ಲಿಂದ ಕೂಡ ಪರಿಹಾರ ಸಿಗುವಂತೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ರೈತರು ಬಂದಿದ್ದಾರೆ ತಮ್ಮ ಮನೆ ಪತ್ರ ಕೊಡೋಕ್ಕೆ. ಮಾನ್ಯ ಜಿಲ್ಲಾಧಿಕಾರಿಗಳು ತಾಯಿ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅವರು ಬೆಂಗಳೂರಿನಲ್ಲಿದ್ದಾರೆ. ಹಾಗಾಗಿ ಪಾಪ ಅವ್ರ ತಾಯಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಹೇಳ್ತಾ, ನಮ್ಮ ರೈತರು ಇದನ್ನ ಮನವಿ ಪತ್ರವನ್ನು ತೋರಿಸ್ತಾರೆ. ಸರಿ, ಸಚಿವರು ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದಾರೆ ನಿನ್ನೆ ಬಿಟ್ಟು ಮೊನ್ನೆ. ಇಲ್ಲಿ ನಮ್ಮ ಅಧಿಕಾರಿಗಳು ಸರಿಯಾದಂತ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬರ್ಬೇಕಂತ ನಾವು ಕೂಡ ಹೇಳ್ತೀವಿ. ಆದಷ್ಟು ಬೇಗನೆ ಪ್ರವಾಸ ಮಾಡಿ ಕಂದಾಯ ಸಚಿವರು ಮಾಡ್ಬೇಕಂತ, ಕೃಷಿ ಸಚಿವರು ಬರಲಿ. ಇನ್ಸೂರೆನ್ಸ್ ಇನ್ನು ಲಾಸ್ಟ್ ಇಯರ್ ಎಷ್ಟು ಬಾಕಿ ಉಳಿದಿದೆ ಸರ್? ಎಷ್ಟು 241 ಕೋಟಿ. ಈ ಜಿಲ್ಲಾಡಳಿತದಿಂದ ಏನಾಗಬೇಕಾಗಿರುತ್ತೆ? ಜಿಲ್ಲಾಡಳಿತದಿಂದ ವ್ಯವಸ್ಥಿತವಾಗಿ ಬಹಳ ವಿಸ್ತೃತವಾದಂಥ ವರದಿಯನ್ನು ಕಳಿಸಿದ್ದಾರೆ. ನಾವು ಇವತ್ತು ಅಭಿನಂದಿಸ್ತೀವಿ ಜಿಲ್ಲಾ ಆಡಳಿತಕ್ಕೆ, ಬಹಳ ಒಳ್ಳೆಯ ವರದಿಯನ್ನು ಕಳಿಸಿದ್ದಾರೆ. ಮತ್ತು ನನಗೆ ಒಂದು ಮಾತನ್ನು ಮೇಡಮ್ ಅವರಿಗೆ ಹೇಳಬೇಕಾಗ್ತದೆ. ಈ ಸಲ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇನ್ಶೂರೆನ್ಸ್ ಮಾಡೋದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಒಳ್ಳೆಯ ಒಂದು ವಾತಾವರಣ ಬೆಳೀತಾ ಇದೆ. ಪ್ರತಿಯೊಬ್ಬ ರೈತರಲ್ಲಿ ಕೂಡ ಜಾಗೃತಿ ಬಂದು ನಂದು ಇನ್ಶೂರೆನ್ಸ್ ಮಾಡಬೇಕು ಅಂತ ಹೇಳಿ ರೈತರು ಬ್ಯಾಂಕ್ನಿಂದ ಸಾಲ ಪಡೆದುಕೊಳ್ಳೋದು ಅಲ್ಲದೆ ಸ್ವಂತ ಪ್ರೀಮಿಯಂ ಕಟ್ಟಿ ಇನ್ಶೂರೆನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಇನ್ಶೂರೆನ್ಸ್ ಕಂಪನಿ
ಅದು ತಂದು ಪ್ರೀಮಿಯಂ ತುಂಬಿದೆ, ರೈತರು ಪ್ರೀಮಿಯಂ ತುಂಬಿದ್ದಾರೆ, ನಮ್ಮ ಕರ್ನಾಟಕ ಸರ್ಕಾರ ಪ್ರೀಮಿಯಂ ತುಂಬಿದೆ. ಕೊಡಕ್ಕೆ ಏನ್ ತೊಂದರೆ ಅಂತ, ಕೊಡಕ್ಕೆ ಏನ್ ತೊಂದರೆ? ನಮ್ಮ ದುಡ್ಡು ನಮ್ಗೆ ಕೊಡಕ್ಕೆ, ಅದು ಏನು ಸರ್ಕಾರ ದುಡ್ಡಲ್ಲ. ಯಾಕೆ ಹಿಡಿದಿಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ ಸರ್. ಹಿಂದಿಂದು ಬರಬೇಕು, ಈಗ ಮತ್ತೆ ಏನು ಬೆಳೆ ಹಾನಿ ಆಗಿದೆ ಸರ್. ಕಟ್ಟಿದ್ದಾರೆ. ವಿವರವಾದಂತಹ ವರದಿಯನ್ನು ಕಳಿಸಬೇಕು ಅಂತ ಹೇಳಿ ಮೊನ್ನೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಕಾನ್ಫರೆನ್ಸ್ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಮೀಟಿಂಗ್ ನೋಡಿದ್ದಾರೆ. ನಮ್ಮ ಅಧಿಕಾರಿಗಳು ಇವತ್ತು ಹೊಲಕ್ಕೆ ಹೋಗಿ ಅಧ್ಯಯನ ಮಾಡಿ ವರದಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ವರದಿಯನ್ನು ಕಳಿಸ್ತಾರೆ. ಇನ್ಸೂರೆನ್ಸ್ ಅಂತ ಬರುತ್ತೆ ಸರ್. ಈಗ ರೈತರಿಗೆ ಸರ್ಕಾರ ಕಡೆಯಿಂದ ಪರಿಹಾರ ಆಗಬೇಕು. ಇಲ್ಲ, ಇಷ್ಟು ಬೇಗ ನಾನು JD ಅವ್ರ ಜೊತೆ ಮಾತಾಡಿದೆ, ಇನ್ನೂ ಪ್ರಿಮೆಚೂರ್ ಇದು. ಯಾಕಂದ್ರೆ ಹೊಲದಲ್ಲಿ ನೀವು ಸರ್ವೆ ಮಾಡಕ್ ಹೋಗಕ್ಕೆ ಸಾಧ್ಯ ಇಲ್ಲ, ಮೊಳಕಾಲಕ್ಕೆ ಹೆಸರಿದೆ, ತೊಗರಿ ಉದ್ದು ಹೆಸರು ಎಲ್ಲ ಹೋಯ್ತದೆ, ಈಗ ಏನೂ ಬರಲ್ಲ. ಈಗ ಅಂತ ಪರಿಸ್ಥಿತಿಯಲ್ಲಿ ಸರ್ಕಾರ ನಿಮ್ಮ ರೈತರ ಸಹಾಯಕ್ಕೆ ಬರಬೇಕಾಗ್ತದೆ ಅಂತ ನಾವು ಹೇಳ್ತೇವೆ. ಪಕ್ಷದ ಶಾಸಕರಾಗಿರೋಂಥವ್ರು ಸಿಎಂ ಅವ್ರ ಜೊತೆಗೆ ಮೀಟಿಂಗ್ ಮಾಡೋಕ್ಕೆ ಸಾಧ್ಯ ನಿಮ್ ಕಡೆಯಿಂದ ಅಂತವರಲ್ಲಿ ಭೇಟಿಯಾಗಿ ಮಾತಾಡಿ ನಾವು ಅವರು ವಿಧಾನಸಭೆಯಲ್ಲಿ ಮಾತಾಡ್ತೀವಿ. ಅಲ್ಲಿ ಸಿಎಂ ಅವರಿಂದ ಏನ್ ಪ್ರತಿಕ್ರಿಯೆ ಬಂದಿದೆ ಸರ್? ಸಿಎಂ ಅವರು ಇನ್ನೂ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ, ಮಾತಾಡ್ತೀವಿ. ಈಗ ಪ್ರೀಮಿಯಂ ಕಟ್ಟಿರೋ ದುಡ್ಡು ಬರುತ್ತೆ ಸರ್. ಇನ್ಶೂರೆನ್ಸ್ ಭಾರತ ಸರ್ಕಾರದ್ದು. ಅವ್ರು ನಮ್ಮ ರೈತರು ಫೋನ್ ಮಾಡಿದ್ರೆ ಫೋನೇ ತೆಗಲ್ಲ ಸರ್. ಈಗ ಇನ್ಸೂರೆನ್ಸ್ ಬರುತ್ತೆ ಸರ್ ಕಟ್ಟಿದ. ಸರ್ಕಾರ ಕಡೆ ಈಗ ಬೆಳೆ ಹಾನಿ ಆಗದ, ಹೆಸರು ಉದ್ದ ಹೋಯ್ತು, ಎಳ್ಳು ಹೋಯ್ತು, ಹತ್ತಿನೂ ಎಲ್ಲ ಹಾಳಾಯ್ತು. ಆ ಇನ್ಸೂರೆನ್ಸ್ ಬರೋಕ್ಕಿಂತ ಮುಂಚೆ ಸರ್ಕಾರ ಕಡೆಯಿಂದ ಏನಾದ್ರು 25,000 ರೂಪಾಯಿ ಪ್ರತಿ ಹೆಕ್ಟರ್ ಪರಿಹಾರ ಕೊಡಬೇಕಂತ ರೈತರ ಆಗ್ರಹ ಆಗಿದ್ದಾರೆ. ಇನ್ಶೂರೆನ್ಸ್ ಆಗಿದೆ, ಇನ್ಶೂರೆನ್ಸ್ ನಮ್ ಸಿಗೋ ಗಂಟೆ ಸಿಗಲಿ. ಇಲ್ಲ ಸರ್, ಇನ್ಸೂರೆನ್ಸ್ ಕೊಡ್ತಾರಲ್ಲ ಸರ್, ರೈತರ ಕಟ್ಟಿದ್ದು ಕೊಡ್ತಾರೆ. ಸರ್ಕಾರ ಕಡೆಯಿಂದ ಪ್ರತಿ ಹೆಕ್ಟರ್ಗೆ ಕೊಡಬೇಕು ಅಂತ ಹೇಳ್ತಾರೆ. ಬೆಳೆ ಹಾನಿಗೆ ಪರಿಹಾರ ಕೊಡಬೇಕು ಸರ್ಕಾರ. ಇನ್ಶೂರೆನ್ಸ್ ಯಾರು ಮಾಡಿಸಿರ್ಲಿಲ್ಲ ಅಂತವರಿಗೆ ಬೆಳೆ ಪರಿಹಾರ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ. ತೊಗರಿ ಪರಿಹಾರ ಕೊಟ್ಟಿದೆ 2 ಸಲ, ನಾವು ಒಳ್ಳೆ ಬೆಲೆ ಕೊಟ್ಟಿದ್ದೀವಿ. ಈ ಬಾರಿ ಇನ್ಶೂರೆನ್ಸ್ ಮಾಡಿಸದೇ ಇರೋಂಥವ್ರಿಗೂ ಯಾವುದು ಕೊಡ್ತಾ ಇಲ್ಲ ಸರ್. ಆಮೇಲೆ ಇನ್ಶೂರೆನ್ಸ್ ಮಾಡಿಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಳ್ಳೆಯ ವಾತಾವರಣ ಇದು. ಸೊ ಫುಲ್ ಪ್ರೂಫ್ ಆಗಬೇಕು ಅಂತ ನಮ್ದು ಬೇಡಿಕೆ. ಇನ್ಶೂರೆನ್ಸ್ ಆಗುತ್ತೆ ಸರ್. ಅವರಿಗೆ ದುಡ್ಡು ಬರಲಿಲ್ಲ ಅನ್ನೋದಾದ್ರೆ ಜನ ಇನ್ಶೂರೆನ್ಸ್ ಕಟ್ಟೋದ್ರಿಂದ ವಿಮುಖರಾಗ್ತಾರೆ, ವಾಪಸ್. ಈ ತರ ತಡೆ ಹಿಡಿದ್ರೆ ಮೇಡಮ್ ನಮ್ಮ ಅಧಿಕಾರಿಗಳು ಕೂಡ ಹೆದರ್ತಾರೆ. ನಾವು ಹೆಚ್ಚು ಕಡಿಮೆ ಏನಾದ್ರು ಬಂದ್ರೆ ಸಿಕ್ಕೋಬಾರ್ದು ಅಂತ ಹೇಳಿ ನಮ್ಮ ಅಧಿಕಾರಿಗಳು ತಡೆ ಮಾಡಿದ್ದಾರೆ. ನಮ್ಮ ಇಲಾಖೆ ಸರ್ಕಾರದವ್ರೆ, ಕಂದಾಯ ಇಲಾಖೆ ನಿಮ್ದೆ, ಕೃಷಿ ಇಲಾಖೆ ನಿಮ್ದೆ, ಕಂಪನಿ ನಿಮ್ದೆ, ನಿಮ್ಮವ್ರ ಮೇಲೆ ನೀವು ಹೆಂಗ್ ಅನುಮಾನ ಪಡ್ತೀರಿ? ನಿಮ್ಮ ಅಧಿಕಾರಿಗಳ ಮೇಲೆ. ಸ್ಪೆಷಲಿ ಆಳಂದ ವಿಚಾರಕ್ಕೆ ಸರ್, ಅಧಿಕಾರಿಗಳ ಸರ್ವೆ ಆಗಿದೆ, ಅಧಿಕಾರಿಗಳಿಂದ ರಿಪೋರ್ಟ್ ಬಂದಿರೋ ಬಗ್ಗೆ ಮಾತ್ರ ಯಾಕೆ ಒಂದು ಬಗ್ಗೆ ಎಲ್ಲ 341 ಕೋಟಿ ರೂಪಾಯಿ ಇಡೀ ಜಿಲ್ಲೆ ಬಾಕಿ ಇದೆ. ವಿಮೆ ರೈತರದ್ದು ಹೋಸರಿ ಸರ್ಕಾರ ಒಂದು ವರದಿ ಕೊಟ್ಟಿದ್ದು 300 ಕೋಟಿ ರೂಪಾಯಿ ಹತ್ರ ವಿಮೆ ರೈತರಿಗೆ ಪರಿಹಾರ ಕೊಡಬೇಕು ಅಂತ, ಅದನ್ನೇನಾದ್ರೂ ಆಗ್ರಹ ಮಾಡ್ತೀರಾ? ಅದನ್ನು ಮಾಡ್ತೀವಿ.